ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದರೆ ಜೆಮ್ ಸ್ಟೋನ್ಸ್ ಡಬಲ್. ನಿಮ್ಮ ಕೈಯಲ್ಲಿ ಡಬಲ್ ಜೆಮ್ ಸ್ಟೋನ್ಸ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಉಪಯೋಗ ಮತ್ತು ದುಷ್ಟ ಪರಿಣಾಮಗಳು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಹಳೆ ಎಪಿಸೋಡಲ್ಲಿ ಪಾರ್ಟ್ 1 ನಿಮಗೆ ಡಿಗ್ರಿ ವೈಸ್ ಅಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಮತ್ತು ಯಾವ ಪ್ಲಾನೆಟ್ ಸ್ಟ್ರಾಂಗ್ ಆಗಿದೆ, ಮತ್ತೆ ಮೂರನೇದಾಗಿ ಯಾವ ಸ್ಟೋನ್ ಸೆಲೆಕ್ಷನ್ಸ್ ಮಾಡ್ಕೋಬೇಕು, ನಾಲ್ಕನೇದಾಗಿ ಯಾವ ಬೆಟ್ಕ ಹಾಕೋಬೇಕು, ಈ ರೀತಿ 4 ಸ್ಟೆಪ್ ಹೇಳ್ಕೊಟ್ಟೆ. ಇವತ್ತು ಪಾರ್ಟ್ 2 ಕೆಲವೊಬ್ರು ಕೇಳ್ತಾ ಇದ್ದಾರೆ ಕ್ವಶನ್ಸ್ ಏನಪ್ಪಾ ಅಂದ್ರೆ ಡಬಲ್ ಸ್ಟೋನ್ಸ್ ಯೂಸ್ ಮಾಡ್ಕೊಳ್ಬೋದಾ ಅಂತ. ನೋಡಿ, ಇವೆಲ್ಲ ನೋಡಿರ್ತೀರಾ ನೀವು, ರಿಂಗು ಈ ರೀತಿ ಡಬಲ್ ಸ್ಟೋನ್ಸ್ ಬರುತ್ತೆ, ಒಂದೇ ರಿಂಗ್ ಅಲ್ಲಿ ಡಬಲ್ ಸ್ಟೋನ್ಸ್. ಇದು ಹಾಕೋಬೇಕು ಅಂದ್ರೆ ಜಾತಕದಲ್ಲಿ ಗ್ರಹಗಳು ನಮ್ಗೆ 2 ಸ್ಟ್ರಾಂಗ್ ಆಗಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಉದಾಹರಣೆಗೆ ಇದು ಗುರು ಗ್ರಹ ಅಂತ ನೋಡೋಣ, ಇದು ಶನಿ ಅಂತ ನೋಡೋಣ. ನಿಮ್ಮ ಜಾತಕದಲ್ಲಿ ಗುರು ಶನಿ 2 ಸ್ಟ್ರಾಂಗ್ ಆಗಿದ್ರೆ ನೀವು ಈ ರೀತಿ ಸ್ಟೋನ್ ಹಾಕೋಬಹುದು. ನಿಮ್ಮ ಜಾತಕದಲ್ಲಿ ಗುರು ಸ್ಟ್ರಾಂಗ್ ಆಗಿದ್ದು ಶನಿ ಗ್ರಹ ಏನಾದ್ರು ನೆಗೆಟಿವ್ ಆಗಿದ್ರೆ ನೀವು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎಫೆಕ್ಟೇ ತುಂಬಾ ಆಗುತ್ತೆ. ಮತ್ತೆ ನೀವು ಗುರು ಗ್ರಹನ ನಾನು ಹಳೆ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ ಎಲ್ಲಿ ಹಾಕೋಬೇಕು ಅಂತ, ಇಂಡೆಕ್ಸ್ ಫಿಂಗರ್ ಅಲ್ಲಿ ಹಾಕೋಬೇಕಾಗುತ್ತೆ. ಶನಿದು ನೀವು ಮಿಡಲ್ ಫಿಂಗರ್ಗೆ ಹಾಕೋಬೇಕಾಗುತ್ತೆ. ಈ ರೀತಿ ನಾವು ಆ ಫಿಂಗರ್ ಸಂಬಂಧಪಟ್ಟಿದ್ದು ಹಂಗ ಹಾಕೋಬೇಕು. ಸೆಪರೇಟ್ ಹಾಕೊಳ್ಳೋದ್ರಿಂದ ಪಾಸಿಟಿವ್ ವೇವ್ಸ್ ತುಂಬಾನೇ ಇರುತ್ತೆ. ಒಂದೇ ರಿಂಗ್ ಈ ರೀತಿ ಹಾಕೊಳ್ಳೋದ್ರಿಂದ ಅಷ್ಟು ಪಾಸಿಟಿವ್ ವೇವ್ಸ್ ತುಂಬಾ ಇರಲ್ಲ. ನಾನು ಈ ರೀತಿ ಸಜೆಸ್ಟ್ ಮಾಡಲ್ಲ. ಯಾವುದು ಫಸ್ಟ್ ನಾವು ಡಿಗ್ರಿ ವೈಸ್ ಇಂದ ನೋಡ್ತೀವಿ. ಜಾತಕದಲ್ಲಿ ಡಿಗ್ರಿ ವೈಸ್ ಅಲ್ಲಿ ಯಾವ ಪ್ಲಾನೆಟ್ ಕೂತಿದೆ ಅಂತ ನಾವು ಫಸ್ಟ್ ನೋಡ್ತೀವಿ. ನಿಮ್ಗೆ ಮ್ಯಾರೇಜ್ ಆಗಿಲ್ಲ ಸರ್, ಮ್ಯಾರೇಜ್ ಆಗ್ಬೇಕು, ಫಸ್ಟ್ ಮ್ಯಾರೇಜ್. ಉದಾಹರಣೆಗೆ ಮ್ಯಾರೇಜ್ಗೆ 7ನೇ ಮನೆ ನೋಡ್ತೀವಿ. 7ನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ ಅಂತ ನೋಡ್ಬೋದು. 7ನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ, ಆ ಗ್ರಹಕ್ಕೆ ಯಾವ ಸ್ಟೋನ್ ಹಾಕೋಬೇಕು. ಮತ್ತೆ ನಿಮ್ಗೆ ಏನಾದ್ರು ನೆಗೆಟಿವ್ ನೋಡಿ, ಈಗ ಗುರು 6ನೇ ಮನೆಯಲ್ಲಿ ಕೂತಿದೆ ಅಂತ ಅನ್ಕೊಳ್ಳೋಣ, ಗುರು 7ನೇ ಮನೆಯಲ್ಲಿ, ಮತ್ತೆ 6ನೇ ಮನೆಯಲ್ಲಿ ಶನಿ. ನೋಡಿ, ನಿಮ್ಗೆ ಮ್ಯಾರೇಜ್ಗೆ ಗುರು ಹೆಲ್ಪ್ ಮಾಡುತ್ತೆ, ಮತ್ತೆ ಶನಿ ಬಂದು ನೆಗೆಟಿವ್ ಮಾಡುತ್ತೆ ಮ್ಯಾರೇಜ್ಗೆ. ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗ ನೀವು ಯಾವುದೇ ರೀತಿಯ ಡಬಲ್ ಸ್ಟೋನ್ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಯೂಸ್ ಆಗಲ್ಲ. ಇದು 100% ಫೇಲ್ಯೂರ್ ಆಗುತ್ತೆ. ಇದು 100% ಫೇಲ್. ಏನಕ್ಕೆ ಅಂದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಹಾಕೊಂಡಾಗ ಈ ರೀತಿ ವರ್ಕ್ ಆಗಲ್ಲ ಅಸ್ಟ್ರಾಲಜಿಲಿ. ಡಿಗ್ರಿ ವೈಸ್ ಅಲ್ಲಿ ಯಾವ ಕಾಂಬಿನೇಷನ್ಸ್ ಕೂತಿದೆ ಅದನ್ನ ನೋಡಿ ಆ ಪ್ಲಾನೆಟ್ ತಗೊಂಡು ನಾವು ರಿಂಗ್ ನ ಯಾವ ಬೆಟ್ಕ ಹಾಕೋಬೇಕು, ಈ ರೀತಿ ಸ್ಟೆಪ್ಸ್ ನಾವು ಫಾಲೋ ಅಪ್ ಮಾಡ್ಬೇಕೆ ಹೊರತು ಈ ರೀತಿ ಡಬಲ್ ಹಾಕೊಳ್ಳೋದ್ರಿಂದ, ಸುಮ್ಮನೆ ಯಾರೋ ಹೇಳಿದ್ರು ಚೆನ್ನಾಗಿದೆ ನೋಡಕ್ಕೆ ಅಂತ ಹಾಕೊಳ್ಳೋದ್ರಿಂದ ನಿಮಗ್ ನೀವೇ ಸಮಸ್ಯೆಗೆ ಒಳಗಾಗ್ತೀರಾ. ನೀವು ಏನೋ ಒಂದು ಅನ್ಕೋಬೇಕು, ಜೀವನದಲ್ಲಿ ಮದುವೆ ಆಗಿಲ್ಲ, ಅಟ್ಲೀಸ್ಟ್ ಮಕ್ಕಳಾಗಿಲ್ಲ, ಏನೀಗ ಉದಾಹರಣೆಗೆ ನೋಡಿ, ಮಕ್ಕಳಾಗಿರೋರು ಈ ರೀತಿ ಹಾಕೋಬಿಟ್ಟು ಇನ್ನ ಸಮಸ್ಯೆನೇ ಆಗುತ್ತೆ. ಚೈಲ್ಡ್ ಬರ್ತ್ಗೆ ನಾವು 5ನೇ ಮನೆಗೆ ಹಾಕೊಳ್ಳಿ ಅಂತ ಹೇಳ್ತೀವಿ. 5ನೇ ಮನೆ ಅಲ್ಲೇನಾದ್ರು 4ನೇ ಮನೆ, ಇದನ್ನೇ ತಗೊಳ್ಳೋಣ ಎಕ್ಸಾಂಪಲ್, ಗುರು ಶನಿನೇ ತಗೊಳ್ಳೋಣ. 5ನೇ ಮನೆ ಗುರು ನಿಮ್ಗೆ ಮಕ್ಕಳು ಏನಾದ್ರು ನೆಗೆಟಿವ್ ಆಗಿದೆ, ನಿಮ್ಮ ಗ್ರಹಗತಿಗಳಿಲ್ಲ, ಸ್ಟೋನ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಪಾಸಿಟಿವ್ ವೇವ್ಸ್ ಬರುತ್ತೆ ಗುರು ಸ್ಟೋನ್ ಹಾಕೊಳ್ಳೋದ್ರಿಂದ ಅಂತ ಹೇಳ್ತೀವಿ. ಅದೇ ಟೈಮಲ್ಲಿ ನೀವೇನಾದ್ರೂ ಶನಿ ಹಾಕೊಂಡ್ರು ನಿಮ್ಗೆ ಆಗಲ್ಲ. ಏನಾದ್ರೂ ಒಂದು ಅಡ್ಕು ತೊಡ್ಕು ಆಗ್ತಾ ಇರುತ್ತೆ, ಮಕ್ಕಳು ಬೇಗ ಸಿಗ್ತಿರಲ್ಲ, ಸುಮಾರು ವರ್ಷಗಳ ಕಷ್ಟಪಟ್ಟಿರ್ತಾರೆ, 5 ವರ್ಷ 10 ವರ್ಷ. ಏನಕ್ಕೆ ಅಂದ್ರೆ ಈ ರೀತಿ ಸಮಸ್ಯೆಗಳು ಏನೇನೋ ಅವರೇ ಮಾಡ್ಕೊಂಡಿರ್ತಾರೆ. ಜಾಗದಲ್ಲಿ ಇರೋದೇ ಬೇರೆ, ಅದ್ರ ಜೊತೆ ಇನ್ಯಾರೋ ಹೇಳಿದ್ರು ಅಂತ ಈ ರೀತಿ ಡಬಲ್ ಸ್ಟೋನ್ ನ
ಹಾಕೊಳ್ಳೋದು ಆದಷ್ಟು ಅವಾಯ್ಡ್ ಮಾಡಿ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಮ್ಯಾರೇಜ್, ಚೈಲ್ಡ್ ಬರ್ತ್. ಯಾಕಂದ್ರೆ ಸಾಮಾನ್ಯವಾಗಿ ಇದೇ ವಿಚಾರಕ್ಕೆ ತುಂಬಾ ಕರೆ ಬರ್ತಾ ಇರುತ್ತೆ, ಮ್ಯಾರೇಜ್ ಆಗಿಲ್ಲ, ಚೈಲ್ಡ್ ಬರ್ತ್ ಆಗಿಲ್ಲ. ಇದೇ ರೀತಿ ನಿಮ್ಗೆ ಯಾವುದೇ ರೀತಿಯ ಪ್ರಾಪರ್ಟೀಸ್ ಇರ್ಬೋದು, ಇನ್ನೊಂದು ಏನೋ ಒಂದು ಕೆಲಸ ಸಿಗ್ತಾ ಇರಲ್ಲ, ಅದಕ್ಕೂ ಇದೇ ತರ ಅನ್ವಯ ಆಗುತ್ತೆ. ಕಾಂಬಿನೇಷನ್ಸ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಇರುತ್ತೆ, ಒಂದು ಗ್ರಹ ಪಾಸಿಟಿವ್, ಒಂದು ಗ್ರಹ ನೆಗೆಟಿವ್ ಆಗುತ್ತಿರುತ್ತೆ. ಇನ್ನೊಂದು ಇದೇ ರೀತಿ ಗುರು ಶನಿ ಯಾವುದೇ ವಿಚಾರಕ್ಕೆ 11ನೇ ಮನೆಯಲ್ಲಿ ಇರ್ಲಿ ಅನ್ಕೊಳ್ಳಿ, 11ನೇ ಮನೆಯಲ್ಲಿ ಎರಡೂ ಇದೆ, 11ನೇ ಮನೆ ಆಗ್ಬೇಕಾದ್ರೆ ನೀವು ಏನ್ ಮಾಡ್ಬಿಡೋದು, ಆಗ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಗುರುನು ಡಿಗ್ರಿ ಬೇಸ್ ಅಲ್ಲಿ 11ನೇ ಮನೆಯಲ್ಲಿ ಇರ್ಬೇಕು, ಶನಿ ಗ್ರಹನು 11ನೇ ಮನೆಯಲ್ಲಿ ಇದ್ದಾಗ ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಾ ರೀತಿಯ ಬೆನಿಫಿಟ್ಸ್ ಗುರು ಗ್ರಹ ಮತ್ತೆ ಶನಿ ಗ್ರಹ ಕೊಡುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟು ಈ ರೀತಿ ನೆಗೆಟಿವ್ ಇದ್ದಾಗ ಈ ರೀತಿ ಡಬಲ್ ಜೆಮ್ ಸ್ಟೋನ್ಸ್ ಹಾಕೊಳ್ಳೋದು 100% ನಿಷಿದ್ಧ. ನೆಕ್ಸ್ಟ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮ ಬೆಟ್ಟಿಗೆ ಒಬ್ರು ಕೈಯಲ್ಲಿ ನೋಡಿರ್ತೀರ, ಒಂದು 5-6 ಸ್ಟೋನ್ಸ್ ಇರುತ್ತೆ, ಎಲ್ಲಾ ಬೆರಳಲ್ಲೂ ಸ್ಟೋನ್ಸ್ ಹಾಕೊಂಡಿರ್ತಾರೆ. ಅದು ಗ್ರಹಗಳ ಘರ್ಷಣೆ ಅಂತ ನಾವು ಕರಿತೀವಿ. ನೀವು ಕೆಲವೊಂದು, ನಾನೀಗ ಪಾರ್ಟ್ ಎ ಪಾರ್ಟ್ ಬಿ ಅಂತ ಬರೀತೀನಿ, ರೈಟ್ ಹ್ಯಾಂಡ್ಗೆ ಇಷ್ಟೇ ಸ್ಟೋನ್ಸ್ ಹಾಕೋಬೇಕು, ಲೆಫ್ಟ್ ಹ್ಯಾಂಡ್ಗೆ ಇಷ್ಟೇ ಸ್ಟೋನ್ಸ್ ಹಾಕೋಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಎ, ಬಿ, ಮರ್ಕ್ಯುರಿ, ವೀನಸ್, ಸ್ಯಾಟರ್ನ್, ಈಗ ರಾಹು ಮತ್ತೆ ಕೇತು ಎಲ್ಲಿ ಸೇರ್ಕೊಳ್ತಾರೆ ಅಂದ್ರೆ, ಇದು 5, 6, 7, 8, 9. ಈಗ 9 ಗ್ರಹಗಳು ಸೇರ್ಕೊಂಡ್ರು. ಇಲ್ಲಿ ಬಿ ಬರುತ್ತೆ, ಇದು ಪಾರ್ಟ್ ಬಿ. ಪಾರ್ಟ್ ಎ ಸನ್, ಮೂನ್, ಮಾರ್ಸ್, ಜುಪಿಟರ್, ಕೇತು. ನಿಮ್ಗೆ ಪಾರ್ಟ್ ಬಿ ಬಂದು ಮರ್ಕ್ಯುರಿ, ವೀನಸ್, ಸ್ಯಾಟರ್ನ್ ಮತ್ತೆ ರಾಹು. ಈ ಗ್ರಹಗಳು ನೀವು ಒಂದಕ್ಕೊಂದು ಉಂಗುರ ಹಾಕೋಬಾರ್ದು. ಉದಾಹರಣೆಗೆ ನಿಮ್ಮ ಬಲಿಗೆಯಲ್ಲೇನಾದ್ರೂ ಮೂನ್ ಸ್ಟೋನ್ ಹಾಕೊಂಡಿದ್ರೆ ಪರ್ಲ್ ಹಾಕೋಬಹುದು, ಅಥವಾ ನೀವು ರೂಬಿ ಸ್ಟೋನ್ ಹಾಕೋಬಹುದು. ಯಾವುದೇ ಕಾರಣಕ್ಕೂ ಎಂಬ್ರಾಯ್ಡ್ ಹಾಕೋಬಾರ್ದು. ಇದು ಗ್ರಹಗಳ ಘರ್ಷಣೆ. ನೀವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಕೊಳ್ಳಿ, ಸರ್ ನಾವು 9 ಹಾಕೊಳ್ತೀನಿ ಅಂದ್ರೆ ಈ ರೀತಿ ಸಪ್ರೇಟ್ ಮಾಡಿ ಹಾಕೋಬಹುದು. ಆಕ್ಚುಲಿ ಇಲ್ಲ, ನಿಮ್ಮ ಗ್ರಹಗಳಲ್ಲಿ ಯಾವ್ದು ಸ್ಟ್ರಾಂಗ್ ಆಗಿದೆ ಅದನ್ನ ಮಾತ್ರ ಹಾಕೋಬಹುದು. ಒಬ್ರು ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಜೆಮ್ ಸ್ಟೋನ್ಸ್ ಬಗ್ಗೆ, ಎಲ್ಲಾ ಗ್ರಹದ್ದು ಹಾಕೋಬಹುದು ಅಂತ, ಅದು ತುಂಬಾನೇ ನಿಷಿದ್ಧ. ಈ ರೀತಿ ಹಾಕೋಬೇಕಾಗುತ್ತೆ. ಇದೇನಕ್ಕೆ ಕೇತು ಇಲ್ಲಿ ಬಂತು, ರಾಹು ಇಲ್ಲೋಗಿದಂತ ಕೆಲವೊಬ್ರು ಕನ್ಫ್ಯೂಷನ್ ಇದೆ. ಇದು ನಿಮ್ಗೆ ಶನಿ ಇವತ್ತು ರಾಹು, ಕುಜವತ್ ಕೇತು, ಶನಿವತ್ ರಾಹು, ಕುಜವತ್ ಕೇತು. ರಾಹು ಶನಿ ರೀತಿ ಬಿಹೇವ್ ಮಾಡ್ತಾರೆ, ಕೇತು ಕುಜ ರೀತಿ ಬಿಹೇವ್ ಮಾಡ್ತಾರೆ ಅಂತ ಶನಿವತ್ ರಾಹು, ಕುಜವತ್ ಕೇತು. ಅವರು ಪಾರ್ಟ್ ಎ ಪಾರ್ಟ್ ಬಿ, ಇವರು ಈ ಪಾರ್ಟ್ ಬರ್ತಾರೆ. ರಾಹು ಕೇತು ಬಂದು ಮಾರ್ಚ್ ಜೊತೆ ಸೇರ್ಕೊಳ್ತಾರೆ. ಸೊ ಅದಕ್ಕೆ ಅವ್ರಿಗೆ ಡಿವೈಡ್ ಮಾಡಿದ್ದೀವಿ. ನೀವು ಸ್ಟೋನ್ಸ್ ಹಾಕೋಬೇಕಾದ್ರೆ ಈಗ ಶನಿ, ಸನ್, ಮೂನ್, ಮಾರ್ಸ್, ಜುಪಿಟರ್, ಕೇತು, ಈ 5 ಸ್ಟೋನ್ ಸಂಬಂಧಪಟ್ಟಿದ್ದು ಒಂದ್ ಕೈಗೆ ಹಾಕೋಬಹುದು. ಇನ್ನೊಂದ್ ಕೈಗೆ ಮರ್ಕ್ಯುರಿ, ವೀನಸ್, ಸ್ಯಾಟರ್ನ್, ರಾಹು, ಈ ರೀತಿ 9 ಗ್ರಹಗಳನ್ನ ನಾವು ಸ್ಪ್ಲಿಟ್ ಮಾಡಿದೀವಿ. ಈ ರೀತಿನೇ ಹಾಕೋಬೇಕಿದ್ದು. ಈ ರೀತಿ ಹಾಕೊಂಡಾಗ್ಲೇ ನಿಮ್ಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ನೀವೇನಾದ್ರೂ ಸಂದು ಹಾಕೊಂಡು, ಸಂದು ನಾವು ಆಗ್ಲಿ ಹೇಳ್ದಂಗೆ ರೂಬಿ ಜೊತೆ ಅಥವಾ ಡೈಮಂಡ್ ಆಗ್ಲಿ, ನಿಮ್ಗೆ ಬ್ಲೂ ಸಫೇರ್ ಹಾಕಿ ಒಂದೇ ಬೆಟ್ಗೆ ಹಾಕೊಂಡಾಗ, ಒಂದೇ ಕೈಗೆ ಹಾಕೊಂಡಾಗ ನೆಗೆಟಿವ್ ರಿಸಲ್ಟ್ ಖಂಡಿತ ಬರ್ತಾ ಇರುತ್ತೆ. ನೀವು ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ಹಾಕೋಬಹುದು. ಈ ಕೈಗೆ ಸಂದ್ ಹಾಕೋಬಹುದು, ಈ ಕೈಗೆ ಮರ್ಕ್ಯುರಿಗೆ ಸಂಬಂಧಪಟ್ಟಿದ್ದು ಎಮರಾಲ್ಡ್ ಸ್ಟೋನ್ ಹಾಕೊಳ್ಳೋದ್ರಿಂದ ನಿಮ್ಗೆ ಪಾಸಿಟಿವ್ ವೈಬ್ಸ್ ತುಂಬಾನೇ ಇರುತ್ತೆ. ಇದು ಎರಡನೇ ವಿಚಾರ. ಇನ್ನು ಹಳೆ ಎಪಿಸೋಡ್ ಅಲ್ಲೆಲ್ಲ ಹೇಳಿದೀನಿ ಸನ್ಗೆ ಯಾವ್ದು ಹಾಕೋಬೇಕು, ಮೂನ್ಗೆ ಅಂತ. ನೀವು ಅಲ್ಲೋಗಿ ಚೆಕ್ ಮಾಡ್ಕೊಂಡಾಗ ನೀಟಾಗಿ ಅರ್ಥ ಆಗುತ್ತೆ. ಸನ್ಗೆ ರೂಬಿ ಹಾಕೋಬೇಕು, ಮೂನ್ಗೆ ಪರ್ಲ್, ಮಾಸ್ಗೆ ಕೋರಲ್ ಎಲ್ಲ ಹೇಳಿದೀನಿ. ನೀವು ಅಲ್ಲೋಗಿ ಚೆಕ್ ಮಾಡ್ಕೋಬಹುದು. ಇದು ಸ್ಟೆಪ್ 2. ಸ್ಟೆಪ್ 1 ಅಲ್ಲಿ ಡಬಲ್ ಸ್ಟೋನ್ ಹಾಕೋಬಾರ್ದು,
ಅಂತ ಹೇಳಿದ್ದೀನಿ. ಡಿಗ್ರಿ ವೈಸಲ್ಲಿ ಯಾವ್ದು ಹಾಕೊಂಡ್ರೆ ಸ್ಟ್ರಾಂಗ್ ಆಗಿರುತ್ತೆ, ಸ್ಟೆಪ್ 2 ಹೆಂಗೆ ಡಿವೈಡ್ ಮಾಡ್ಕೊಂಡು ಹಾಕೋಬಹುದು ಅಂತ ತಿಳಿಸಿದ್ದೀನಿ. ಈಗ 3ನೇ ವಿಚಾರ ಏನಪ್ಪ ಅಂದ್ರೆ ನವಗ್ರಹ ಸ್ಟೋನ್ಸ್ ಹಾಕೋಬೋದಾ ಅಂತ. ಇದರಲ್ಲಿ 9 ಗ್ರಹದ್ದು ಹಾಕಿರ್ತಾರೆ, 9 ಗ್ರಹದ್ದು ಹಾಕೋಬೋದಾ ಅಂತ. ಇದು ಅಷ್ಟೇ, ನಿಮ್ಮ ಜಾತಕಕ್ಕೆ ಅಷ್ಟು ಯಾವುದೇ ರೀತಿಯ ಸಪೋರ್ಟ್ ಮಾಡಲ್ಲ. ನವಗ್ರಹ ಸ್ಟೋನ್ ಹಾಕೋಬಿಡಿ ಅಂತ ಹೇಳ್ತಾರೆ. ನವಗ್ರಹ ಅಂದ್ರೆ ಎಲ್ಲಾ ಗ್ರಹಕ್ಕೂ ಸಂಬಂಧಪಟ್ಟಿರುವಂತದ್ದು ಸ್ಟೋನು. ನಿಮ್ಗೆ ಕೆಲವೊಂದು ಗ್ರಹ ಸ್ಟ್ರಾಂಗ್ ಆಗಿರುತ್ತೆ, ಕೆಲವೊಂದು ನೆಗೆಟಿವ್ ಆಗಿರುತ್ತೆ, ಅಥವಾ ಒಬ್ಬೊಬ್ರಿಗಂತೂ ಎಲ್ಲಾ ನೆಗೆಟಿವ್ ಆಗೇ ಇರುತ್ತೆ. ಏನ್ ಮಾಡ್ತೀರಾ ಅಂತವ್ರು, ನಾನು ಫುಲ್ ನೆಗೆಟಿವ್ ಆಗಿರೋರ್ಗೆ ಉಂಗ್ರನೇ ಹಾಕೋಬಿಡಿ ಅಂತ ಹೇಳ್ತೀನಿ. ಎಲ್ಲಾ ಗ್ರಹಗಳು ನೆಗೆಟಿವ್ ಆಗಿದ್ರೆ ಯಾವುದೇ ರೀತಿಯ ಉಂಗ್ರನೇ ಯೂಸ್ ಮಾಡಬಾರ್ದು. ಎಲ್ಲಾ ಗ್ರಹಗಳು ಒಂದು 8, 12, 3 ಈ ರೀತಿ ಕಾಂಬಿನೇಷನ್ಸ್ ಅಲ್ಲಿ ಇದ್ದಾಗ ದಯವಿಟ್ಟು ನೀವು ಯಾವುದೇ ರೀತಿಯ ಸ್ಟೋನ್ಸ್ ಹಾಕೋಬಿಡಿ, ನಿಮ್ಗೆ ನೆಗೆಟಿವ್ ಎಫೆಕ್ಟ್ ಮಾಡುತ್ತೆ. ಆ ಪದಾರ್ಥಗಳನ್ನ ದಾನ ಮಾಡಿ ಅಂತಾನೆ ಹೇಳ್ತೀನಿ. ಈ ರೀತಿಯ ನವಗ್ರಹ ಸ್ಟೋನ್ಸ್ ಅನ್ನು ಕೂಡ ನೀವು ಹಾಕೊಳ್ಳೋದು ನಿಷಿದ್ಧ ಅಂತಾನೆ ಹೇಳ್ತೀನಿ. ಪಾಸಿಟಿವ್ ಆಗಿರೋದೇ ನಾವು ಹುಡುಕ್ಬೇಕಾಗತ್ತೆ. ಡಿಗ್ರಿ ವೈಸ್ ಅಲ್ಲಿ ಪ್ರತಿಯೊಂದೂ ನಾನು ಏನಕ್ಕೆ ಆಗ್ಲಿಂದ ಡಿಗ್ರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಬೇಸಿಕಲ್ಲೇ ನಾವು ಫೇಲ್ಯೂರ್ ಆಗಿ ಹೋಗ್ತೀವಿ. ಬೇಸಿಕಲ್ಲೇ ತಪ್ಪು ಹೋದಾಗ ಯಾವ ಮನೇಲಿ ಯಾವ ಗ್ರಹ ಕೂತಿದೆ ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಇನ್ ಮಿಕ್ಕಿದೆಲ್ಲ ತಪ್ಪು ಮಾಡ್ಕೊಂಡೇ ಬರೋದು. ತಪ್ಪು ಪ್ಲಾನೆಟ್ ಅಲ್ಲಿ ಕೂತಿದೆ ಅಂತ ಡಿಸೈಡ್ ಮಾಡ್ತೀವಿ, ಸ್ಟೋನ್ ರಾಂಗ್ ತೊಗೊಳ್ತೀವಿ, ಯಾವುದೋ ಬೆಟ್ಕ್ ಹಾಕೋತೀವಿ. ಇದರಿಂದ ಯಾವುದೇ ರೀತಿಯ ಪರಿಣಾಮ, ಒಳ್ಳೆಯ ಪರಿಣಾಮ ನಿಮ್ಮ ಮೇಲೆ ಬೀರಲ್ಲ, ದುಷ್ಪರಿಣಾಮನೇ ಬೀರ್ತಾ ಇರುತ್ತೆ. ಅದಕ್ಕೋಸ್ಕರನೇ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಇವತ್ತು ಸ್ಟೋನ್ಸ್ ಬಗ್ಗೆ ತುಂಬಾನೇ ತಿಳಿಸಿನಿ. ಯಾವುದು ಹೆಂಗೆ ಸ್ಪ್ಲಿಟ್ ಮಾಡೋದು, ಯಾವ ಕೈಗೆ ಹಾಕೊಳ್ಳೋದು ಅಂತ ಪ್ರತಿಯೊಂದೂ ನೀವು ಸಮಾಧಾನವಾಗಿ ಇದನ್ನ ವಿಡಿಯೋಸ್ನ ನೋಡಿದಾಗಲೇ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ನಾನು ಯಾವ ಸ್ಟೋನ್ ಹಾಕೊಂಡಿದ್ದೀನಿ, ನನ್ನ ಗ್ರಹ ಎಲ್ಲಿ ಕೂತಿದೆ, ಡಿಗ್ರಿ ವೈಸಲ್ಲಿ ಎಲ್ಲಿ ಕೂತಿದೆ, ಇಷ್ಟನ್ನ ನೀವು ತಿಳ್ಕೊಬಿಟ್ರೆ ಸಾಕು. ನೀವು ಪ್ರತಿಯೊಂದು ಹೆಜ್ಜೆನೂ ಉತ್ತಮವಾಗಿರುತ್ತೆ. ನೀವು ಜೀವನದಲ್ಲಿ ಏನೇ ಆಗಲಿ, ಒಂದು ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ನನಗೆ ಕೆಲಸ ಸಿಗ್ತಾ ಇಲ್ಲ, ಏನೋ ಒಂದು ಸಮಸ್ಯೆ, ಸಡನ್ ದುಡ್ಡು ಖರ್ಚಾಗ್ಬಿಡುತ್ತೆ, ಈ ರೀತಿಯ ಸಮಸ್ಯೆಗಳಿಗೆಲ್ಲ ಇದು ನಾವೇ ಕೆಲವೊಂದ್ಸಲ ಮಾಡ್ಕೊಬಿಡ್ತೀವಿ. ನವಗ್ರಹ ಸ್ಟೋನ್ ಹಾಕೋಬಿಡಿ, ನಿಮ್ಗೆ ಎಲ್ಲಾ ಗ್ರಹಗಳು ಆಶೀರ್ವಾದ ಮಾಡ್ಬಿಡ್ತವೆ ಅಂತ. 100% ಮಾಡಲ್ಲ. ಎಲ್ಲಾ ಗ್ರಹಗಳು ನಿಮ್ಗೆ ಸ್ಟ್ರಾಂಗ್ ಆಗಿರೋ ಗ್ರಹಗಳೇ ಮಾಡೋದು, ನೆಗೆಟಿವ್ ಆಗಿರೋದು ನೆಗೆಟಿವೇ ಮಾಡ್ತಾ ಇರುತ್ತೆ. ನೀವು ಅದಕ್ಕೆ ದಾನ ಏನಾದ್ರು ಮಾಡದೆ ಅದಕ್ಕೇನಾದ್ರು ಸ್ಟೋನ್ ಹಾಕೊಂಡ್ರಿ ಅಂದ್ರೆ ನಿಮ್ಮ ಲೈಫ್ ಲಾಂಗು ಸಮಸ್ಯೆ ಅನುಭವಿಸ್ತಾನೆ ಇರ್ಬೇಕಾಗುತ್ತೆ. ಇದಂತೂ 100% ನಿಶ್ಚಿತ. ಇದು ಚೆಕ್ ಮಾಡಿ. ನೀವೇನಾದ್ರೂ ನೆಗೆಟಿವ್ ಆಗಿರೋ ಪ್ಲಾನೆಟ್ಗೆ ಸ್ಟೋನ್ ಹಾಕೊಳ್ಳೋದ್ರಿಂದ ನಿಮಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಇಷ್ಟು ಜೆಮ್ ಸ್ಟೋನ್ಸ್ ವಿಚಾರ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬಂದ್ರೂ ನೀವು ಚೇಂಜಸ್ ಮಾಡ್ಕೋಬಹುದು. ಸ್ಟೋನ್ಸ್ ಬಗ್ಗೆ ಸ್ವಲ್ಪ ಜಾಗೃತೆಯಲ್ಲಿ ಹಾಕೋಬೇಕಾದ್ರೆ ನಮ್ಗೆ ಆಗ್ಬರುತ್ತಾ ಅಂತ ತಿಳ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಯಾರು ಈ ರೀತಿ ಸಮಸ್ಯೆ ಇದ್ದರೆ ನನಗೆ ವಿಡಿಯೋ ಸೆಂಡ್ ಮಾಡಿ, ಅವರು ಅರ್ಥ ಆಗಲಿ. ಥ್ಯಾಂಕ್ ಯು.